ಒಬ್ಬ ಕಲಾವಿದ ಅವಕಾಶಗಳು ಬಂದಾಗ ಬಾಚ್ಕೊಂಡು ಹೋಗ್ತಾ ಇರಬೇಕು. ಏನಕ್ಕಂದ್ರೆ ಕೆಲವೊಂದು ಅವಕಾಶಗಳು ಜೀವನದಲ್ಲಿ ಮತ್ತೆ ಮತ್ತೆ ಬರಲ್ಲ. ಈ ಮಾತನ್ನ ಬಹಳ ಪರಿಪೂರ್ಣವಾಗಿ ತಮ್ಮ ಕೆರಿಯರಲ್ಲಿ ಪಾಲಿಸ್ಕೊಂಡು ಬಂದಿರೋರು ನಟರಾಗಿರೋ ಅರ್ಜುನ್ ಯೋಗಿ ಅವರು ಇವತ್ತು ತಮ್ಮ ಕಲರನ್ನ ಚೇಂಜ್ ಮಾಡಿಕೊಂಡು ನಮ್ಮ ಜೊತೆ ಮಾತಾಡೋದಕ್ಕೆ ಬಂದಿದ್ದಾರೆ. ಕಲರ್ ಏನು ಚೇಂಜ್ ಆಗಿಲ್ಲ, ವರ್ಣ ಅಂತ ಸಿನಿಮಾ ಮಾಡ್ತಾ ಇದ್ದಾರೆ. ಬಹಳ ಹೈ ವೋಲ್ಟೇಜ್ ಒಂದು ಹೋರಾಟಕ್ಕೆ ನಿಂತಿದ್ದಾರೆ. ಇದೇ ಖುಷಿಯಲ್ಲಿ ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡೋದಕ್ಕೆ ಜಾಯಿನ್ ಆಗಿದ್ದಾರೆ. ಅರ್ಜುನ್ ಅವರೇ, ತೆರೆಯ ಮೇಲೆ ಒಂದಷ್ಟು ಹೈ ವೋಲ್ಟೇಜ್ ಫೈಟ್ ಸೀನ್ಗಳಿದೆ. ಅದನ್ನು ನೋಡ್ತಾ ನೋಡ್ತಾ ನಿಮ್ಮ ಜರ್ನಿನ ಒಂದು ಸಲ ಲುಕ್ ಬ್ಯಾಕ್ ಮಾಡಿಕೊಂಡೆ ನಾನು. ನಿಮ್ಮ ಪಾತ್ರಗಳ ಹೋರಾಟ ಕೂಡ ಅಷ್ಟೇ ಗಟ್ಟಿಯಾಗಿದೆ. ಅಲ್ಲಿ ತೆರೆ ಮೇಲೆ ಆ್ಯಕ್ಷನ್ ಮಾಡ್ತಾ ಇದ್ದೀರಾ, ಇಲ್ಲಿ ಹಿಂದ್ಗಡೆ ಈ ಹೋರಾಟ ವರ್ಣ ಸಿನಿಮಾ. ಭಾಳ ಖುಷಿ ಆಗ್ತಿದೆ. ಎಸ್, ತುಂಬ ಹಳೆಯ ಸ್ನೇಹಿತರು ನೀವು. ಬಿಗಿನಿಂಗ್ ನನ್ನ ಡೇಸ್ನ ನೀವು ನೋಡ್ಕೊಂಡು ಬಂದಿದ್ದೀರಾ, ಆಮೇಲೆ ಈಗಲೂ ನೋಡ್ತಾ ಇದ್ದೀರಾ. ಅಫ್ಕೋರ್ಸ್ ಸಿನಿಮಾ ತೆರೆ ಮೇಲೆ ಬರೋದೇ ನಿಜ ಜೀವನದ ಕೆಲವು ಪಾತ್ರಗಳನ್ನ ಆ ತೆರೆ ಮೇಲೆ ತೋರಿಸಿದಾಗಲೇ ಅದು ನಮಗೆ ಫ್ಯಾಂಟಸಿ ಅಂತ ಅನ್ಸೋದು. ಅಫ್ಕೋರ್ಸ್ ಈ ವರ್ಣ ಸಿನಿಮಾದಲ್ಲೂ ಒಂದಷ್ಟು ಹೊಡೆದಾಟಗಳು ಬಡದಾಟಗಳು, ಅಸ್ತಿತ್ವಕ್ಕೆ ಓಡಾಡೋ ಅಂಥ ಒಂದು ಪಾತ್ರ. ಅದೇ ರೀತಿ ನಾನು ನನ್ನ ಕೆರಿಯರ್, ನನ್ನ ಇಂಡಸ್ಟ್ರಿಲಿ ನನ್ನ ಅಸ್ತಿತ್ವಕ್ಕೆ ಹೋರಾಡ್ಕೊಂಡು ಬರ್ತಾನೆ ಇದ್ದೀನಿ. ಇಟ್ಸ್ ಬೀನ್ ಎ ವೆರಿ ಗುಡ್ ಜರ್ನಿ. ಆಲ್ಮೋಸ್ಟ್ 13 ವರ್ಷ 14 ವರ್ಷ ಆಗ್ತಾ ಬಂತು. ಬಟ್ ಖುಷಿ ಇದೆ, ಭಾಳ ಖುಷಿ ಇದೆ. ಪ್ರತಿ ವರ್ಷಕ್ಕೂ ಸ್ಟೆಪ್ ಬೈ ಸ್ಟೆಪ್ ಒಂದು ಏಳಿಗೆ ಆಗ್ತಾನೆ ಇದೆ. ವೆರಿ ಹ್ಯಾಪಿ, ತುಂಬ ಖುಷಿ ಇದೆ. ಒಂದು 10-12 ವರ್ಷದ ಹಿಂದಿನ ಮಾತಾಡ್ತೀನಿ ನಾನು. ಆರ್ ಆರ್ ನಗರಲ್ಲಿ ಎಲ್ಲೆಲ್ಲಿ ಶೂಟಿಂಗ್ ಆಗುತ್ತೋ ಅಲ್ಲೆಲ್ಲ ಈ ಹಾರ್ಡ್ ಕಾಪೀಸು ಫೋಟೋ ಇಟ್ಕೊಂಡು ಹೋಗ್ತಾ ಇರ್ತೀರಾ. ಪ್ರೊಡಕ್ಷನ್ ಮ್ಯಾನೇಜರ್ಗಳನ್ನ ಮೀಟ್ ಆಗ್ತಾ ಇರ್ತೀರಾ. ಸರ್, ಫೋಟೋ ತಗೊಳ್ಳಿ, ನನಗೊಂದು ಚಾನ್ಸ್ ಕೊಡಿ ಅಂತ. ಕಟ್ ಮಾಡಿದ್ರೆ ಆಮೇಲೆ ಅಕ್ಕ ಸೀರಿಯಲ್ ಬರುತ್ತೆ. ಅದಾದ್ಮೇಲೆ ಕೂಡ ನಿಮ್ಮ ಒಂದು ರನ್ ಕಾಣಿಸ್ತಾ ಹೋಗುತ್ತೆ. ಮಾಡಿದ್ರೆ ಒಳ್ಳೆ ಕತೆಗಳನ್ನು ಮಾಡಬೇಕು, ಇಲ್ಲಾಂದರೆ ಮಾಡದೇ ಇದ್ರೂ ಓಕೆ ಅನ್ನೋವಂಥ ಒಂದು ಮನೋಭಾವನೆ. ಈ ರನ್ಗೆ ಧೈರ್ಯ, ಸ್ಫೂರ್ತಿ ಹೇಗೆ ಕ್ರಿಯೇಟ್ ಆಗುತ್ತೆ ನಿಮ್ಮಲ್ಲಿ? ಬೇಸಿಕಲಿ ನಾವೆಲ್ಲ ಈ ರೀಲ್ಸ್ ಅಥವಾ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಬಂದವರಲ್ಲ. ನಾವು ಬಿಗಿನಿಂಗ್ ನೀವೇ ಹೇಳ್ತಿದ್ರಿ, ಫೋಟೋಸ್ನ ರಬ್ಬರ್ ಬ್ಯಾಂಡಿಗೆ ತೊಗೊಂಡೋಗಿ ಪ್ರೊಡಕ್ಷನ್ ಹೌಸ್ಗೆ, ಪ್ರೊಡಕ್ಷನ್ ಮ್ಯಾನೇಜರ್ಸ್ಗೆ ಕೊಡ್ತಾ ಇದ್ದಿದ್ದು ಅಂತ. ಅಂದರೆ ಇದು ತುಂಬ ಕಷ್ಟದ ದಿನಗಳದು. ಇನ್ ಮೀನ್ ಟೈಮ್ ತುಂಬ ಜೆನ್ಯೂನ್ ಇರೋ ಅಂಥ ಕಲಾವಿದರುಗಳು ಅಥವಾ ಟೆಕ್ನಿಷಿಯನ್ಸ್ ಬಂದಂಥ ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ನಾವು ಎಲ್ಲ ಥರದ ಕಷ್ಟಗಳನ್ನು ನಮ್ಮ ಹೆಸರು ಬರೋದಕ್ಕಿಂತ ಮುಂಚೆನೇ ನಾವು ಕಷ್ಟ ಅನುಭವಿಸಿರೋದ್ರಿಂದ ಇವಾಗ ನಮಗೆ ಸ್ವಲ್ಪ ನೇಮ್ಗಳು ಬರ್ತಾ ಇರಬೇಕಾದ್ರೆ ನಮ್ಗೆ ತುಂಬ ಡಿಫ್ರೆನ್ಸ್ ಅಂತ ಅನಿಸಲ್ಲ. ಅದು ಇನ್ನೂ ನಮಗೆ ಪುಷ್ ಕೊಡುತ್ತೆ ಹೊರತು ನಮ್ಮನ್ನು ಡೌನ್ ಮಾಡೋಕ್ಕೆ ಹೋಗಲ್ಲ. ಅಂದರೆ ನಾವು ಯಾರು ಸಡನ್ನಾಗಿ ಬಂದು ಹೀರೋ ಆದವಂತಾರಲ್ಲ, ಅಥವಾ ನಮ್ಮ ಬ್ಯಾಚಲ್ಲಿ ಬಂದವರೆಲ್ಲ ನಾವು ಒಂದೊಂದು ಪಾತ್ರಗಳನ್ನ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಫಸ್ಟ್ ಫ್ರೆಂಡ್ ಕ್ಯಾರೆಕ್ಟ್ರು, ಸೆಕೆಂಡ್ ಫ್ರೆಂಡ್ ಕ್ಯಾರೆಕ್ಟರ್ಸ್ ಆದಮೇಲೆ ಪೋಷಕ ಪಾತ್ರಗಳನ್ನ ಮಾಡಿ ಹೀರೋ ಆದವ್ರು ನಾವು. ಸೊ ಹಂಗಾಗಿ ಐ ಥಿಂಕ್ ನಾವು ಬಿಗಿನಿಂಗ್ ಡೇಸಲ್ಲಿ ನಮ್ಮದೊಂದು ಸ್ಟ್ರಾಂಗ್ ಮೈಂಡ್ ಸೆಟ್, ಬೇಸ್ಮೆಂಟ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಅದು ನಮ್ಮನ್ನು ಸ್ಟ್ರಾಂಗ್ ಮಾಡ್ತಾ ಹೋಯಿತು. ಸೊ ಇದು ಮೇಜರ್ ರೀಸನ್ ಅಂತ ಹೇಳ್ಬೋದು. ಅದು ಬಿಟ್ಟಾಗಿ ನಾವೊಬ್ಬರು ಈಗ ಮುಂಚೆ ಇತ್ತು ವೃತ್ತಿಪರ ಕಲಾವಿದರು ಅಥವಾ ರಂಗಭೂಮಿ ಕಲಾವಿದರು ಅನ್ನೋದು ಒಂದು ಅವಾಗಿತ್ತು. ನಾವೆಲ್ಲ ಇಂಡಸ್ಟ್ರಿಗೆ ಬಂದಾಗ ಏನಾಯಿತು, ಪ್ರೊಫೆಷನಲ್ ಸೀರಿಯಲ್ ಆ್ಯಕ್ಟರ್ಸ್, ಪ್ರೊಫೆಷನಲ್ ಆ್ಯಕ್ಟರ್ಸ್ ಅಂತ ಸ್ಟಾರ್ಟ್ ಆಯಿತು ಜರ್ನಿ. ಅಂದರೆ ಐ ಮೀನ್ ನಮ್ಮನ್ನೆಲ್ಲ ಜೆನ್ಯೂನಾಗೆ ನಾವು ಥಿಯೇಟರ್ಸ್ ಮಾಡಿ ಚಿಕ್ಕ ಚಿಕ್ಕ ಪಾತ್ರಗಳನ್ನ ಮಾಡಿ ಪ್ರೊಫೆಷನ್ನೇ, ಕೆಲವ್ರು ಹೇಳ್ತಾರೆ ನಾನು ಇದನ್ನು ಪ್ಯಾಷನಾಗಿ ತೊಗೊಂಡಿದ್ದೀನಿ ಅಂತ ಕೆಲವ್ರು ಹೇಳ್ತಾರೆ. ಬಟ್ ನಾನು ಇದನ್ನು ಪ್ರೊಫೆಷನಾಗಿ ತೊಗೊಂಡು ಬಂದಂಥ ಕಲಾವಿದ. ಸೊ ಹಾಗಾಗಿ ಐ ಥಿಂಕ್ ಪ್ರೊಫೆಷನಲಿ ಆ ಎಥಿಕ್ಸ್ನ ಇಟ್ಕೊಂಡು ಬಾಳ್ತಾ ಇರೋವಂಥ ಒಬ್ಬ ಕಲಾವಿದ ನಾನು. ಸೊ ಆ ಒಂದು ಮೈಂಡ್ ಸೆಟ್ ಇರೋದ್ರಿಂದ ನಾವು ಬೇಸಿಕಲಿ ನಾವು ಸ್ಟ್ರಾಂಗ್ ಆಗಿರೋದಕ್ಕೆ ಒಂದು ಮೇನ್ ರೀಸನ್ ಅಂತ ಹೇಳ್ಬೋದು. 2012-13 ಟೈಮು ಅಕ್ಕ ಸೀರಿಯಲ್ ಬಂದಾಗ ನಿಮ್ಮ ಹೆಸರು, ಅನುಪಮ ಗೌಡ ಅವರ ಹೆಸರು ಬಹಳ ಹೌಸ್ ಹೋಲ್ಡ್ ನೇಮ್ಗಳಾಗಿರುತ್ತೆ. ಜನರ ಮನಸ್ಸಲ್ಲಿ ಉಳಿದಿರುತ್ತೆ. ನಿಮ್ಮ ಪರ್ಫಾರ್ಮೆನ್ಸ್ಗಳ ಬಗ್ಗೆ ಮನೆಗಳಲ್ಲಿ ಮಾತಾಡ್ತಾ ಇರ್ತಾರೆ. ಅದಾದಮೇಲೆ ಅವ್ರ ಕೆರಿಯರ್ ನೋಡ್ಕೊಳ್ತಾ ಹೋಗ್ತಾರೆ. ನೀವು ಒಂದಷ್ಟು ಪಾತ್ರಗಳ ಸರ್ಚಲ್ಲಿ ಹೋಗ್ತೀರಾ. ನಿಮಗೆಲ್ಲಾದರೂ ಅನ್ನಿಸ್ತಾ ಈ ಮೇಲೆ ಕೆಳಗೆ ಆಟದಲ್ಲಿ ನನ್ನ ಸ್ಪೀಡ್ ಎಲ್ಲೋ ಕಡಿಮೆ ಆಯಿತು ಅಂತ? ಇಲ್ಲ, ನನಗೇನು ಸ್ಪೀಡ್ ಯಾವಾಗ ಕಮ್ಮಿ ಆಗಿದ್ದು ಅಂತ ಅನಿಸಿದ್ದು ಅಂದರೆ ನಮ್ಮ ಕೋವಿಡ್ ಟೈಮಲ್ಲಿ ಸ್ವಲ್ಪ ಅದನ್ನ ಆವಾಗ ಮಾಡ್ಕೊಂಡಿದ್ದಲ್ಲ, ಅದು ಇಡೀ ಜಗತ್ತಿಗೆ ಬಂದಿದ್ದು ಸ್ಪೀಡ್ ಕಮ್ಮಿ. ಆಬ್ವಿಯಸ್ಲಿ ಇಡೀ ಜಗತ್ತೇ ಒಂದು ಒಂದು ಹಂಪ್ಸ್ ಬಂದಾಗ ಒಂದು ಸ್ಟಾಪ್ ಮಾಡ್ತಾರಲ್ಲ, ಆ ಥರ ಸ್ಟಾಪ್ ಆಗಿತ್ತು. ಆಬ್ವಿಯಸ್ಲಿ ನಮಗೂ ಆ ಟೈಮಲ್ಲಿ ಆಗಿದ್ದು ಬಿಟ್ಟರೆ ರೈಟ್ ಫ್ರಮ್ ನನಗೇನು ಸಿಗಬೇಕಿತ್ತು ಅದು ನನಗೆ ಸಿಗ್ತಾನೆ ಹೋಗ್ತಾ ಇದೆ ಇಂಡಸ್ಟ್ರಿಲಿ. ಐ ಮೀನ್ ಆ ಒಂದು 2 ವರ್ಷ ನಮಗೆ ಬ್ರೇಕ್ ಆಯಿತು ಅನ್ನೋದು ಬಿಟ್ಟರೆ, ಅಂದರೆ ಆ ಟೈಮಲ್ಲಿ ಆಗ್ಬಾರ್ದಿತ್ತು ನಮಗೆ. ಅಂದರೆ ನಮಗೆಲ್ಲ ಒಂದು ಪೀಕ್ಗೆ ಹೋಗುವಂಥ ಟೈಮ್ ಅದು. ನೀವು ಹೇಳ್ದಂಗೆ ಮನೆ ಮಾತಾಗಿತ್ತು, ಒಂದಷ್ಟು ಸಿನಿಮಾಗಳು ಬರ್ತಾಯಿತ್ತು. ಅವಾಗ ಏನಂದರೆ ರಿಲೀಸ್ ಆಗದೇಲೇ ಒಂದಷ್ಟು ಸಿನಿಮಾಗಳು ಬಾಕ್ಸಲ್ಲಿ ಕೂತ್ಕೊಂಡು ಆ ಟೈಮಲ್ಲಿ. ಸೊ ಅದು ಸ್ವಲ್ಪ ಸ್ಪೀಡ್ ಬ್ರೇಕರ್ ಆಗಿ ನಮಗೆ ಎಫೆಕ್ಟ್ ಆಯಿತು. ಅದು ಹೊರತಾಗಿ ನನಗೇನು ಸಿಗಬೇಕು ಅದು ಸಿಗ್ತಾನೆ ಇದೆ. ಐ ಥಿಂಕ್ ಈ ವರ್ಣ ಈಗ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಒಂದು ಮಾಸ್ ಅವತಾರದಲ್ಲಿ ಬಂದಿರೋದ್ರಿಂದ ಇದರಿಂದ ಇನ್ನೊಂದೇನೋ ಒಂದು ಡೈವರ್ಷನ್ ತೊಗೊಬೋದು ಅನ್ನೋ ಒಂದು ನಂಬಿಕೆಯಲ್ಲಿ ನಾನು ಇದ್ದೀನಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್.
ಆ, ಒಂದಷ್ಟು ಬೇರೆ ಬೇರೆ ಪಾತ್ರಗಳ ಬೆನ್ನ ಹಿಂದೆನೆ ಹೋಗ್ತಾ ಇದ್ರಿ. ನನ್ನ ಪ್ರಕಾರ ಚೇಸು, ಅನಾವರಣ ಈ ಥರ ಪಾತ್ರಗಳು ಮಾಡೋವಾಗ ಅನ್ನಿಸ್ತಾ, ಇದನ್ನೆಲ್ಲ ಬಿಟ್ಟು ನಾನು ಇವಾಗ ಕಮರ್ಷಿಯಲ್ ಹೀರೋಗಳು ಏನು ಮಾಡ್ತಾ ಇದ್ದಾರೆ ಅದನ್ನೇ ಮಾಡಬೇಕು ಅಂತ. ಅಲ್ಲ ಯಾವಾಗ್ಲೂ ನನಗೆ ಈ ಥರದ ಸಿನಿಮಾಗಳು ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು. ಬಟ್ ನಮ್ಮ ಮೇಲೆ ಕಮರ್ಷಿಯಲಿ ಒಂದು ಧೈರ್ಯ ಬೇಕಲ್ಲ ಡೈರೆಕ್ಟರ್ಗೆ. ಆಮೇಲೆ ಒಂದು 2-3 ಸಿನಿಮಾ ಬ್ಲಾಕ್ ಬಸ್ಟರ್ ಕೊಟ್ಟಾದ್ಮೇಲೆ ಈ ಥರ ಸಿನಿಮಾಗಳು ಬೇಕು ಅನ್ನೋದು ಒಂದು ಈ ಹೀರೋಗೆ ಹಿಂಗೆ ಮಾಡಬೇಕು ಅಂತ ಅನ್ಕೊಂತಾರೆ. ಸೊ ಆ ಟೈಮಲ್ಲಿ ನಮಗೆ ಇಷ್ಟ ಇದ್ರೂ ಕೂಡ ಡೈರೆಕ್ಟ್ರಿಗೆ ಒಂದು ಕಾನ್ಫಿಡೆನ್ಸ್ ಬೇಕಲ್ಲ. ಮೋಸ್ಟ್ ಪ್ರಾಬಬಲಿ ಆ ಎಲ್ಲ ಸಿನಿಮಾಗಳು ನೋಡಿ ಇವಾಗ ನಮ್ಮ ದೇವ್ ಶರ್ಮಾ ಸರ್ಗೆ ಇಲ್ಲ ಅರ್ಜುನ್ ಕೈಲಿ ಮಾಡಿಸ್ಬೋದು, ಒಂದು ಕಮರ್ಷಿಯಲಿ ಒಂದು ಸಿನಿಮಾ ಮಾಡಿಸ್ಬೋದು ಅಂತ ಅವ್ರಿಗೆ ಬಂದಿದೆ. ಐ ಥಿಂಕ್ ನಮ್ಮ ಗ್ರೋತ್ ಅಂದರೆ ಒಬ್ಬ ಡೈರೆಕ್ಟ್ರಿಗೆ ಅನಿಸಿದೆ ಅಂದರೆ ಎಲ್ಲೋ ಒಂದು ಕಡೆ ಓಕೆ ಇವಾಗ ನಾವು ಫಿಟ್ ಆಗ್ತಿದ್ದೀವಿ. ಅಂದರೆ ಒಂದು ಸ್ಟಾರ್ಗಳು ಯಾವ ಥರ ಕಮರ್ಷಿಯಲ್ ಸಿನಿಮಾ ಮಾಡ್ತಾರೋ ಆ ಥರ ನಮ್ಮ ಮೇಲೂ ನಂಬಿಕೆ ಇಟ್ಕೊಂಡು ಬರ್ತಾ ಇದ್ದಾರೆ ನಿರ್ದೇಶಕರು ಅನ್ನೋದು ಒಂದು ಖುಷಿ ಆಗ್ತಿದೆ. ಡೆಫಿನೆಟ್ಲಿ ಈ ಸಿನಿಮಾ ರಿಲೀಸ್ ಆದಮೇಲೆ ನೀವು ಹೇಳ್ದಂಗೆ ಇನ್ನೊಂದಷ್ಟು ಇದಕ್ಕಿಂತ ದೊಡ್ಡ ಸ್ಪ್ಯಾನ್ ಸಿನಿಮಾಗಳು ಖಂಡಿತ ಬಂದೇ ಬರುತ್ತೆ. ನಮಗೆ ಒಂದು ದೊಡ್ಡ ಕುತೂಹಲ ಇದೆ. ಅಂದರೆ ನಿಮ್ಮಂಥ ನಟರಿಗೆ ಬೇರೆ ಬೇರೆ ರೀತಿಯಾದಂಥ ಮನರಂಜನೆ ಆಯಾಮಗಳಿಂದ ಕರೆ ಬರುತ್ತೆ. ಕೆಲವೊಂದನ್ನು ಒಪ್ಕೊಳ್ಳೋದು ಬಿಡೋದು ನಿಮ್ಮ ನಿರ್ಧಾರಕ್ಕೆ ಬಿಟ್ಟಿದ್ದು. ಕೆಲವೊಂದು ರಿಯಾಲಿಟಿ ಶೋಗಳಿಂದ ಫೋನ್ ಬರುತ್ತೆ, ಬಿಗ್ ಬಾಸ್ ಇಂದ ಕರೆ ಬರುತ್ತೆ ಅಂತ ಅನ್ಕೊಳ್ಳೋಣ. ಅದನ್ನೆಲ್ಲ ಹೇಗೆ ಸ್ವೀಕರಿಸೋದಕ್ಕೆ ನೀವು ಮೆಂಟಲಿ ಪ್ರಿಪೇರ್ ಆಗ್ತೀರಾ? ಏನಿಲ್ಲ ಎಂಡ್ ಆಫ್ ದಿ ಡೇ ರಿಯಾಲಿಟಿ ಶೋಸ್ ನಾನು ಮುಂಚೆ ಮಾಡಿದ್ದೀನಿ. ಡ್ಯಾನ್ಸಿಂಗ್ ಚಾಂಪಿಯನ್ ಆಗಿರ್ಬೋದು, ಫ್ಯಾಮಿಲಿ ಗ್ಯಾಂಗ್ಸ್ಟರ್ ಅಂತ ಒಂದು ರಿಯಾಲಿಟಿ ಶೋ ಆಗಿರ್ಬೋದು. ರೀಸೆಂಟ್ಲಿ ರಾಜಾರಾಣಿ ಅಂತಂದು ಒಂದು ಶೋ ಮಾಡಿದೆ. ಸೊ ವಿ ಯೂಸ್ ಟು ಇಟ್, ಅಂದರೆ ಸ್ಮಾರ್ಟ್ ಸ್ಕ್ರೀನ್ಗೂ ಯೂಸ್ ಟು ಇಟ್ ಆಗಿದ್ದೀವಿ, ರಿಯಾಲಿಟಿ ಶೋಗೂ ನಾವು ಕೆಲಸ ಮಾಡಿದ್ದೀವಿ, ಸಿನಿಮಾಗಳಿಗೂ ಕೆಲಸ ಮಾಡಿದ್ದೀವಿ. ಸೊ ಈ ಡಿಪಾರ್ಟ್ಮೆಂಟಲ್ಲಿ ಮಾಡಿಲ್ಲ ಅನ್ನಂಗಿಲ್ಲ. ಆ್ಯಸ್ ಎ ಕಲಾವಿದಾಗಿ ಒಂದು ಸ್ಮಾಲ್ ಸ್ಕ್ರೀನಿಂದ ಬಿಗ್ ಸ್ಕ್ರೀನ್ವರೆಗೂ ಎಲ್ಲ ರೀತಿ ಶೋಗಳನ್ನೂ ಮಾಡ್ಕೊಂಬಂದಿದ್ದೀವಿ. ಇಟ್ಸ್ ಡಿಪೆಂಡ್ಸ್. ಅಂದರೆ ಈಗ ಕೆಲವು ಶೋಗಳಿಗೆ ಇದು ನನಗೆ ಹೋದರೆ ಈ ಟೈಮಲ್ಲಿ ಈ ಶೋಗೆ ಹೋದ್ರೆ ನಂಗೆ ಒಳ್ಳೇದಾಗುತ್ತಾ ಇಲ್ವಾ ಅನ್ನೋದು ಆ ಒಂದು ಜರ್ನಿ ನಮಗೊಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿರುತ್ತೆ. ಅದು ತಪ್ಪೇನಿಲ್ಲ. ಎಷ್ಟೋ ಜನಕ್ಕೆ ಏನೂ ಇಲ್ಲದೇ ಇರೋರಿಗೆ ಕೆಲವೊಂದು ರಿಯಾಲಿಟಿ ಶೋಗಳು ಇವತ್ತು ಎಲ್ಲೋ ತೊಗೊಂಡೋಗಿ ಕೂರಿಸಿದೆ. ಏನು ಕೆಲಸ ಇಲ್ಲದೇ ಇರೋರಿಗೆ ಒಂದು ರಿಯಾಲಿಟಿ ಶೋಗಳಿಂದ ಇವತ್ತು ಎಷ್ಟೋ ಸಿನಿಮಾಗಳು ಆ ಥರದ್ದೆಲ್ಲ ಸಿಕ್ಕಿದೆ. ಇಟ್ಸ್ ಡಿಪೆಂಡ್ ಆನ್ ಇಂಡಿವಿಜುವಲ್. ಅವ್ರಿಗೇನು ಬೇಕು ಬೇಡ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ತಪ್ಪೇನಿಲ್ಲ. ಎಷ್ಟು ಜನಕ್ಕೆ ಲೈಫ್ ಸಿಕ್ಕಿದೆ ರಿಯಾಲಿಟಿ ಶೋಸು. ಅದು ತೊಗೋಬೇಕು. ಓಕೆ, ಈ ಕೆಲವ್ರಿಗೇನು ಭಾವನೆ ಇರುತ್ತೆ, ಓಕೆ ನಾನು ರಿಯಾಲಿಟಿ ಶೋಗೂ ಮೀರಿದ್ದು ನಾನು ಆಲ್ರೆಡಿ ಎಷ್ಟು ಮಾಡಿದ್ದೀನಿ, ನನಗೇನು ಅದರಿಂದ ಅವಕಾಶ ಬೇಡ ಅನ್ನೋ ಒಂದು ಮೈಂಡ್ ಸೆಟ್ಟು ಕೆಲವ್ರಿಗೆ ಇರುತ್ತೆ. ಅದು ಅವ್ರ ಪರ್ಸ್ಪೆಕ್ಟಿವ್. ಇನ್ನು ಕೆಲವ್ರಿಗೆ ಓಕೆ ಈ ಶೋ ಹೋದರೆ ಈ ಶೋ ಈಚೆ ಹೋದ್ಮೇಲೆ ನನಗೆ ಇನ್ನೊಂದಷ್ಟು ಸಿನಿಮಾಗಳು ಅಥವಾ ಸೀರಿಯಲ್ಲೋ ಏನೋ ಸಿಗ್ಬೋದು ಅಂತಿರುತ್ತೆ. ಅದು ಅವ್ರವ್ರ ಆಯ್ಕೆ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಒಬ್ಬ ನಿಜವಾದ ನಟ ತಾನೇನು ಯೋಚನೆ ಮಾಡ್ತೀನಿ ಅದನ್ನು ಹೇಳೋದಕ್ಕೆ ಒಂದೊಂದ್ಸಲ ಹಿಂಜರಿತಾನೆ. ಅಂದರೆ ನನಗೆ ಎಲ್ಲೋ ಒಂದು ಕಡೆ ಅವಕಾಶಗಳು ಸಿಗದೆ ಇರ್ಬೋದು, ಕನೆಕ್ಷನ್ ಡ್ರಾಪ್ ಆಗ್ಬೋದು, ಅಥವಾ ಇಂಡಸ್ಟ್ರಿ ನನ್ನ ಬೇರೆ ಥರ ನೋಡ್ಬೋದು ಅಂತ. ಆ ವಿಚಾರದಲ್ಲಿ ನೀವು ಒಂದು ಸ್ಟೆಪ್ ಮುಂದೆ ಇಟ್ರಿ, ನಿಮ್ಮ ಮನಸ್ಸಲ್ಲಿ ಇರೋದನ್ನ ಹೇಳಿದ್ರಿ ಒಂದ್ಸಲ. ಇಂಡಸ್ಟ್ರಿಗೆ ಬರೋರು ಎಲ್ಲದಕ್ಕೂ ರೆಡಿ ಆಗಿಬಿಟ್ಟೆ ಬನ್ನಿ, ಎಲ್ಲದಕ್ಕೂ ರೆಡಿ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಇಂಡಸ್ಟ್ರಿಗೆ ಕಾಲಿಡಕ್ಕೆ ಹೋಗಬೇಡಿ ಅಂತ. ನಾವು ಇತ್ತೀಚೆಗೆ ಡಿಜಿಟಲ್ ಟ್ರಾಫಿಕ್ ನೋಡ್ತಾ ಇದ್ದೀವಿ. ಏನೋ ಒಂದು ರೀಲ್ ಹಾಕೋದು, ಅದರ ವ್ಯೂಸ್ ಮೇಲೇನೆ ಅವರ ವ್ಯಕ್ತಿತ್ವ ಜಡ್ಜ್ ಮಾಡೋ ಅಂಥದ್ದು. ಇದೆಲ್ಲ ಆರ್ಥೋಡಾಕ್ಸ್ ಆ್ಯಕ್ಟರ್ ಆಗಿ ಹೇಗೆ ನೋಡ್ತೀರಾ ನೀವು? ಸರ್ ನಾನು ಹೇಳಿದ್ನಲ್ಲ, ಅಂದರೆ ಒಬ್ಬ ಪ್ರೊಫೆಷನಲ್ ಆ್ಯಕ್ಟರ್ ಅಥವಾ ಆ್ಯಕ್ಟ್ರೆಸ್ ಅವ್ರಿಗೆ ಹೆಂಗೆ ಬಿಹೇವ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ನೀವು ಅದನ್ನು ಕನ್ಸಿಡರ್ ಮಾಡೋಕ್ಕೆ ಹೋದರೆ ಇವಾಗೊಂದು ಬೇರೆ ಏರೋ ಸ್ಟಾರ್ಟ್ ಆಗಿದೆ. ಅಂದರೆ ಸೋಷಿಯಲ್ ಮೀಡಿಯಾ ಅನ್ನೋದೇ ಒಂದು ಇಂಡಸ್ಟ್ರಿ ಆಗಿದೆ, ರೀಲ್ಸ್ ಅನ್ನೋದೇ ಒಂದು ಇಂಡಸ್ಟ್ರಿ ಆಗಿದೆ. ಸೊ ಅವರು ಯೋಚನೆ ಮಾಡೋ ರೀತಿ, ಅವ್ರು ಯೋಚನೆ ಮಾಡೋ ಪ್ರಾಸ್ಪೆಕ್ಟಿವ್ ಬೇರೆ ಇರ್ಬೋದು ಅನಿಸುತ್ತೆ. ಸೊ ನಾವು ಆ ಇಂದ ಬಂದಿಲ್ಲ. ಸೊ ಹಂಗಾಗಿ ನಾವು ಯೋಚನೆ ಮಾಡೋ ರೀತಿ ಬೇರೆ ಇರ್ಬೋದು. ಸೊ ನಾನು ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ಹೋಗಿ ನನಗೇನು ಮಾತಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಆ್ಯಸ್ ಎ ನನ್ನ ಇಂದ ಬಂದು ನನಗೊಂದು 13-14 ವರ್ಷದ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸಲ್ಲಿ ನಾನೇನು ಮಾತಾಡ್ಬೋದು ಅಷ್ಟನ್ನು ಮಾತ್ರ ಮಾತಾಡ್ಬೋದು. ಸೊ ಈ ಮೈಂಡ್ ಸೆಟ್ ಈಗ ಬರೋರ್ಗೆ ಇರುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಅದನ್ನು ಹೆಂಗೆ ಸ್ವೀಕರಿಸ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಐ ಥಿಂಕ್ ನೀವು ಹೇಳಿದ್ರಿ ಟ್ರಾಫಿಕ್ ಜಾಮ್ ಥರ ಆಗ್ತಾಯಿದೆ ಒಂದು ಅಂದರೆ ಅವ್ರಿಗೇನಾಗ್ತಿದೆ, ಈ ಸಡನ್ ಇನ್ಸ್ಟ್ಯಾಂಟ್ ಫೇಮ್ ಸಿಗ್ತಾ ಇದೆ, ಸಡನ್ ಫಾಲೋವರ್ಸ್ಗಳಾಗ್ತಾ ಇದ್ದಾರೆ. ಸೊ ಅದು ಡ್ರಾಪ್ ಆದಾಗ ಅವ್ರಿಗೆ ಹೆಂಗೆ ಬಿಹೇವ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಅದು ಹೋಗ್ತಾ ಮೋಸ್ಟ್ಲಿ ಅವರು ಕಲಿತಾ ಹೋಗ್ತಾರೆ. ಅವ್ರಿಗೊಂದಷ್ಟು ಒಂದು 2-3 ವರ್ಷ ಜರ್ನಿ ಆದಮೇಲೆ ಅವ್ರಿಗೂ ಅರ್ಥ ಆಗುತ್ತೆ ಅನಿಸುತ್ತೆ. ಓಕೆ, ಕೊನೆಯದಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ವರ್ಣ ಸಿನಿಮಾ ರಿಲೀಸ್ ಆಗುತ್ತೆ. ನೀವು ಮಾಡಿದ್ರೆ ಒಳ್ಳೆ ಕೆಲಸ ಮಾಡಬೇಕು ಅನ್ನೋವಂಥ ಒಬ್ಬರು ಕಲಾವಿದರು ಅಂತ ಅಂದ್ಕೊಳ್ಳೋಣ ನಾವು. ಆ ನಿಟ್ಟಿನಲ್ಲೇ ಕೇಳೋದಾದರೆ ನಿಮ್ಮ ಮುಂದಿನ ಹೆಜ್ಜೆ ಆಯ್ಕೆಯ ರೂಟ್ ಹೇಗಿರ್ಬೋದು? ಅದೇ ನಾನೀಗ ಅದು ಬೇರೆ ಶೇಡಲ್ಲಿ ಮಾಡಿರೋದ್ರಿಂದ ಇದನ್ನ ಹೆಂಗೆ ರೆಸ್ಪಾನ್ಸ್ ಇವತ್ತು ಟೀಸರ್ ರಿಲೀಸ್ ಆಗಿದೆ. ನಿಮ್ಗೆ ಆಬ್ವಿಯಸ್ಲಿ ನಿಮ್ಗೊಂದು 10-15 ಡೇಸಲ್ಲಿ ನಿಮ್ಗೆ ಒಂದು ರಿಪೋರ್ಟ್ ಗೊತ್ತಾಗ್ಬಿಡುತ್ತೆ. ಇದನ್ನು ನನಗೆ ಆಕ್ಸೆಪ್ಟ್ ಮಾಡ್ತಾರಾ ಈ ಥರದ ಪಾತ್ರಗಳು, ಅಥವಾ ನಾನು ಬೇರೆ ಥರ ಮಾಡಬೇಕು ಅನ್ನೋದು ಒಂದು ಐಡಿಯಾಸ್ ಗೊತ್ತಾಗುತ್ತೆ. ಇನ್ನೊಂದೆರಡು ಸ್ಕ್ರಿಪ್ಟ್ ಕೇಳಿದ್ದೀನಿ. ಅದು ಕೂಡ ಸದ್ಯದಲ್ಲೇ ನಿಮಗೆ ಅನೌನ್ಸ್ಮೆಂಟ್ ಗೊತ್ತಾಗುತ್ತೆ ಸಿನಿಮಾ. ಆಬ್ವಿಯಸ್ಲಿ ಇದೊಂದು ರಿಲೀಸ್ ಇದೆ, ಸ್ಮಾಲ್ ಸ್ಕ್ರೀನ್ ಕೆಲಸಗಳು ಮಾಡ್ತಾನೆ ಇರ್ತೀವಿ. ಡೆಫಿನೆಟ್ಲಿ ಇನ್ನೊಂದು 2 ಸ್ಕ್ರಿಪ್ಟ್ ಕೇಳಿ. ಸೊ ಆದಷ್ಟು ಬೇಗ ಅದು ಕೂಡ ನಿಮಗೆ 1 or 2 ಮಂತ್ಸಲ್ಲಿ ನಿಮಗೆ ಮುಹೂರ್ತಕ್ಕೆ ಮತ್ತೆ ಪುಲಾವ್ ಬರುತ್ತೆ. ಸೊ ಖಂಡಿತ ಒಂದು ಬೇರೆ ಥರದ ಪಾತ್ರಗಳಂತ ನೀವು ನಿರೀಕ್ಷೆ ಮಾಡ್ಬೋದು ಅಪ್ಕಮಿಂಗ್ ಡೇಸಲ್ಲಿ.
ಓಕೆ ಅರ್ಜುನ್ ಸರ್, ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಒಳ್ಳೆ ಮನಸ್ಸಿರೋರು ಮಾತ್ರ ಒಳ್ಳೆ ಸಿನಿಮಾ ಮಾಡೋಕ್ಕಾಗೋದಂತೆ, ಆ ಮಾತು ನಿಮ್ಮ ಜೀವನದಲ್ಲಿ ನಿಜ ಆಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವಿಷ್ಟು ಅರ್ಜುನ್ ಯೋಗಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಮಾರಾವ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬಿಟ್.